ಬಿಗ್ ಬಾಸ್‌ಗೆ ಮತ್ತೆ ರೀ ಎಂಟ್ರಿ ಕೊಟ್ರು ರಕ್ಷಿತಾ ಶೆಟ್ಟಿ ಅವರು. ಹೌದು, ಬಿಗ್ ಬಾಸ್ ಈ ಸೀಸನ್ನಲ್ಲಿ ಒಳ್ಳೆಯ ಎಕ್ಸ್‌ಪೆಕ್ಟ್ ದ ಅನ್‌ಎಕ್ಸ್‌ಪೆಕ್ಟೆಡ್ ಅನ್ನೋ ಹಾಗೇನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಜನಗಳಿಗೆ ಒಳ್ಳೆಯ ಕನ್‌ಫ್ಯೂಸ್ ಹಾಗೂ ಕುತೂಹಲವನ್ನ ಮೂಡಿಸುತ್ತಿದ್ದಾರೆ. ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರೊಂದಿಗೆ ರಕ್ಷಿತಾ ಶೆಟ್ಟಿಯವರು ಇಂದಿನ ಎಪಿಸೋಡ್‌ನಲ್ಲಿ ಮಾತನಾಡಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಇದೇನು ಉಡುಪಿನ ಬರೀ ಆಚೆ ಹೋಗ್ತೀರಾ ಬರ್ತೀರಾ ಅಂತ ಕೇಳಿದ್ರೆ ಅವರೇ ಆಚೆ ಹಾಕಿದ್ದು ಅಂತ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವರಿಗೆ ಹೇಳಿದ್ದಾರೆ. ಹಾಗೂ ರಕ್ಷಿತಾ ಶೆಟ್ಟಿಯವರು ತಮ್ಮ ಇನ್ನಿತರ ಸ್ಪರ್ಧಿಗಳ ಮೇಲೆ ಸ್ವಲ್ಪ ಸಿಟ್ಟು ಗರಂ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಹೌದು, ಅದಕ್ಕೆ ಕಾರಣ ಕೂಡ ರಕ್ಷಿತಾ ಶೆಟ್ಟಿಯವರು ಕಿಚ್ಚ ಸುದೀಪ್ ಅವರಿಗೆ ತಿಳಿಸಿದ್ದಾರೆ. ರಕ್ಷಿತಾ ಶೆಟ್ಟಿಯವರು ಮನೆ ಒಳಗೆ ಹೋದ ನಂತರ ಎಲ್ಲ ಸ್ಪರ್ಧಿಗಳಿಗೆ ಕಾರಣ ಏನು ನನ್ನನ್ನ ಆಚೆ ಹಾಕೋಕೆ ಅಂತ ಪ್ರಶ್ನೆ ಮಾಡುತ್ತೀನಿ ಎಂದು ಕಿಚ್ಚ ಸುದೀಪ್ ಅವರಿಗೆ ಹೇಳಿದ್ದಾರೆ. ಹಾಗೂ ರಕ್ಷಿತಾ ಶೆಟ್ಟಿಯವರು ಇನ್ನಿತರ ಸ್ಪರ್ಧಿಗಳ ಮೇಲೆ ತುಂಬಾನೇ ಕೋಪಗೊಂಡಿದ್ದಾರೆ. ಹೌದು, ಹೋಗುವಾಗ ನನ್ನ ಎಲ್ಲರೂ ಸಮಾಧಾನ ಮಾಡಲು ಬಂದರು, ಆದರೆ ನನ್ನ ಪರವಾಗಿ ಯಾರೂ ಕೂಡ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ರಕ್ಷಿತಾ ಶೆಟ್ಟಿಯವರು ತಮ್ಮ ಅಭಿಪ್ರಾಯವನ್ನ ಕಿಚ್ಚ ಸುದೀಪ್ ಅವರಿಗೆ ಬಿಗ್ ಬಾಸ್ ವೇದಿಕೆ ಮೇಲೆ ಹೇಳಿದ್ದಾರೆ. ಹಾಗೂ ರಕ್ಷಿತಾ ಶೆಟ್ಟಿಯವರು ಇನ್ನೊಂದು ಮಾತನ್ನ ಸಹ ಹೇಳಿದ್ದಾರೆ. ನನ್ನ ಬಗ್ಗೆ ಅವರು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ನನ್ನನ್ನ ಮನೆಯಿಂದ ಆಚೆ ಕಳಿಸಿದರು. ಹೌದು, ಬರೀ ನನ್ನ ಕವರ್ ಪೇಜ್ ತರ ನೋಡಿ ನನ್ನ ವ್ಯಕ್ತಿತ್ವವನ್ನ ಹೇಳಿದ್ದರು ಅಂತ ರಕ್ಷಿತಾ ಶೆಟ್ಟಿಯವರು ಕಿಚ್ಚ ಸುದೀಪ್ ಅವರೊಂದಿಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ವೇದಿಕೆಯ ಮೇಲೆ. ಮನೆಯ ಒಳಗೆ ಹೋದ ಮೇಲೆ ನಾನು ಏನು ಎಂದು ಸಂಪೂರ್ಣವಾಗಿ ಅವರಿಗೆ ತೋರಿಸುತ್ತೇನೆ ಎಂದು ರಕ್ಷಿತಾ ಶೆಟ್ಟಿಯವರು ಇಂದಿನ ಎಪಿಸೋಡ್‌ನಲ್ಲಿ ಹೇಳಿದ್ದಾರೆ. ಇದರೊಂದಿಗೆ ಕಿಚ್ಚ ಸುದೀಪ್ ಅವರು ಆಲ್ ದ ಬೆಸ್ಟ್ ಹೇಳುತ್ತಾ ಮನೆಯ ಒಳಗೆ ಕಳಿಸಿದ್ದಾರೆ ರಕ್ಷಿತಾ ಶೆಟ್ಟಿಯನ್ನು. ಸೊ, ರಕ್ಷಿತಾ ಶೆಟ್ಟಿ ಹೇಳಿರುವ ಮಾತುಗಳಲ್ಲಿ ನಿಮಗೆ ಎಷ್ಟು ಸರಿಯಾಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೂ ರಕ್ಷಿತಾ ಶೆಟ್ಟಿಯವರು ಹೇಳಿದ್ದು ಸರಿಯ ಅಥವಾ ಇಲ್ಲವೋ ಎಂದು ಸಹ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಗೆ ಮತ್ತೆ ರೀ ಎಂಟ್ರಿ ಕೊಟ್ಟಿರೋದು ಎಷ್ಟು ನಿಮಗೆ ಖುಷಿಯ ವಿಷಯ ಎಂದು ಸಹ ಕಾಮೆಂಟ್ ಮಾಡಿ. ಅಥವಾ ಇದು ನಿಮಗೆ ತುಂಬಾನೇ ಶಾಕಿಂಗ್ ಆಯ್ತಾ, ರಕ್ಷಿತಾ ಶೆಟ್ಟಿಯವರನ್ನ ಮೊದಲನೇ ದಿನವೇ ಆಚೆ ಕಳಿಸಿ ಮತ್ತೆ ವಾರದ ಕೊನೆಯಲ್ಲಿ ಮನೆ ಒಳಗೆ ರೀ ಎಂಟ್ರಿ ಕೊಡ್ತಾ ಇರೋದು ಅಂತ. ರಕ್ಷಿತಾ ಶೆಟ್ಟಿಯವರನ್ನ ಮನೆಯೊಳಗೆ ರೀ ಎಂಟ್ರಿ ಕೊಡೋಕೆ ಇನ್ನೊಂದು ಕಾರಣ ಸಹ ಇದೆ. ಹೌದು, ಈ ವಾರ ಒಬ್ಬರಲ್ಲ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗೋದಂತೂ ಪಕ್ಕಾ. ಆದ್ದರಿಂದ ರಕ್ಷಿತಾ ಶೆಟ್ಟಿಯನ್ನ ಮನೆ ಒಳಗೆ ಕಳುಹಿಸಿ ಇವರಿಂದ ಒಳ್ಳೆಯ ಪರ್ಫಾರ್ಮೆನ್ಸ್ ಹಾಗೂ ಎಂಟರ್ಟೈನ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು, ಇವರು ಆಡುವ ಮಾತುಗಳಿಂದ ಅಲ್ಲಿರುವ ಸ್ಪರ್ಧಿಗಳು ಕೂಡ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನ ಪಡ್ಕೊಳ್ಬಹುದು. ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೂ ಬಿಗ್ ಬಾಸ್ ನೋಡಲು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೇಕು. ಸೊ, ಅದಕ್ಕಾಗಿನೇ ರಕ್ಷಿತಾ ಶೆಟ್ಟಿಯನ್ನ ಮತ್ತೆ ಬಿಗ್ ಬಾಸ್ಗೆ ರೀ ಎಂಟ್ರಿ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಬಿಗ್ ಬಾಸ್ ಸೀಸನ್ 12 ಈ ಬಾರಿ ತುಂಬಾನೇ ಎಕ್ಸ್‌ಪೆಕ್ಟೆಡ್ ದ ಅನ್‌ಎಕ್ಸ್‌ಪೆಕ್ಟೆಡ್ ಅನ್ನೋ ಹಾಗೇನೆ ತುಂಬಾನೇ ಕನ್‌ಫ್ಯೂಷನ್ ಹಾಗೂ ವಿಚಿತ್ರವಾಗಿ ನಡೆಯುತ್ತಿದೆ. ಸೊ, ಇದಾಗಿತ್ತು ಇಂದಿನ ಸುದ್ದಿ.